ಸ್ಪೀಡ್ ನ್ಯೂಸ್ನ ವೀಕ್ಷಕರಿಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಕಾವ್ಯ ಹೆಗ್ಡೆ. ನಾಡಿಗೆಲ್ಲ ಸಂಕ್ರಾಂತಿ ಹಬ್ಬದ ಸಂಭ್ರಮ. ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ. ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಸೂರ್ಯಾಭಿಷೇಕ. ನಾಡಿನ ಎಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ. ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ. ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಸೂರ್ಯಾಭಿಷೇಕ. ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಸೂರ್ಯಾಭಿಷೇಕ ನಡೀತಾ ಇರುವಂತದ್ದು. ದೇವಾಲಯದಲ್ಲಿ ಭಕ್ತ ಸಾಗರ ಹರಿದು ಬರ್ತಾ 2 ನಿಮಿಷಗಳ ಕಾಲ ನಡೆಯಲಿರುವಂತಹ ಸೂರ್ಯ ಪೂಜೆ. ಸೂರ್ಯದೇವ ದಕ್ಷಿಣ ಪಥದಿಂದ ಉತ್ತರಕ್ಕೆ ಸಂಚಲನ. ಶಿವಮೂರ್ತಿಯನ್ನ ಸೂರ್ಯನ ಕಿರಣಗಳು ಸ್ಪರ್ಶ ಮಾಡಲಿದೆ. ಐತಿಹಾಸಿಕ ಕ್ಷಣ. ಆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಗವಿಗಂಗಾಧರೇಶ್ವರ ದೇವಸ್ಥಾನ. ಸ್ಕ್ರೀನ್ ಮೇಲೆ ಗವಿಗಂಗಾಧರೇಶ್ವರ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ. ಇಲ್ಲಿನ ಸ್ಪೆಷಾಲಿಟಿ ಏನು ಅಂತಂದ್ರೆ, ಶಿವಲಿಂಗದ ಮೇಲೆ ಬೀಳಲಿರುವಂತಹ ಆ ಒಂದು ಬೆಳಕಿನ ಕಿರಣ. ಆ ಬೆಳಕಿನ ಕಿರಣವನ್ನು ನೋಡಲಿಕ್ಕೆ ಸಾಕಷ್ಟು ಜನ ಭಕ್ತ ಸಾಗರಗಳು ಬರ್ತಾ ಇರುವಂಥದ್ದು. ಇನ್ನು ನಾಡಿಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಂಕ್ರಾಂತಿ, ತಮಿಳುನಾಡಿನಲ್ಲಿ ಪೊಂಗಲ್, ಹಾಗೆ ಸಾಕಷ್ಟು ಊರುಗಳಲ್ಲಿ ಸಾಕಷ್ಟು ಹೆಸರುಗಳಲ್ಲಿ ಕರೀತಾರೆ ಈ ಒಂದು ಹಬ್ಬವನ್ನು. ಸೂರ್ಯನ ದಿಕ್ಕು ಬದಲಾಗುತ್ತೆ ಈ ಒಂದು ಹಬ್ಬದಲ್ಲಿ. ಸುಗ್ಗಿಯ ಐಸಿರಿ ಕಾಣಿಸುತ್ತೆ ಈ ಒಂದು ಹಬ್ಬದಲ್ಲಿ. ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನವನ್ನು ನಾವು ತೋರಿಸ್ತಾ ಇದ್ದೀವಿ. ಶಿವನಿಗೆ ಸಾಕಷ್ಟು ಅಲಂಕಾರವನ್ನು ಮಾಡಿರುವಂಥದ್ದು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಗವಿಗಂಗಾಧರೇಶ್ವರ ಸ್ವಾಮಿಗಳು ಅವರು ಕೂಡ ಭಾಗವಹಿಸಲಿದ್ದಾರೆ. 2 ನಿಮಿಷಗಳ ಕಾಲ ನಡೆಯಲಿರುವಂತಹ ಸೂರ್ಯ ಪೂಜೆ ಯಾಕಂತಂದರೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಬೆಂಗಳೂರು. ಯಾಕಾಗಿ ಹೀಗೆ ಹೇಳುತ್ತಿದ್ದೀನಿ ಅಂತಂದರೆ, ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ, ಆ ಒಂದು ಸೂರ್ಯನ ಕಿರಣ ಈಶ್ವರನ ಒಂದು ಲಿಂಗಕ್ಕೆ ಬೀಳುವಂಥದ್ದು. ಆ ಸ್ಪರ್ಶ ಇದೆಯಲ್ಲ, ಆ ಸ್ಪರ್ಶವನ್ನು ಪೂಜೆ ಮಾಡಿ ಆರಾಧನೆಯನ್ನು ಮಾಡ್ತಾರೆ. ಇದೇ ಈ ಒಂದು ದೇವಸ್ಥಾನದ ಸ್ಪೆಷಾಲಿಟಿ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯಾಭಿಷೇಕ ನಡೆದಿದೆ. ನಾಡಿನ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಮಿಂದೇಳುತ್ತಾ ಇರುವಂತಹ ಈ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಎಂಟ್ರಿನ ಕೊಡ್ತಾ ಇರ್ತೀರಾ, ಅಥವಾ ದೇವಸ್ಥಾನಗಳಿಗೆ ಹೋಗಿ ಬೇಡ್ಕೊಳ್ತಾ ಇರ್ತೀರಾ. ಇದೇ ಮೊದಲ ಹಬ್ಬ ಅಂತ ಹೇಳಿ ಎಲ್ಲರೂ ಕೂಡ ಬೇಡ್ಕೊಳ್ತಾ ಇರುವಂಥದ್ದು. ಹಾಗೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತದೆ.